ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಕುರಿತಂತೆ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಫೆಬ್ರವರಿ 28ರಿಂದ ನಿನ್ನೆಯವರೆಗೂ ಕೂಡ ಪಿಯುಸಿ ಎಕ್ಸಾಮ್ ನಡೆದಿದೆ. ಯಾವುದೇ ರೀತಿಯ ತೊಂದರೆಯಾಗದಂತೆ ಪರೀಕ್ಷೆಯನ್ನು ನಡೆಸಿದ್ದೇವೆ. ಇಂದಿನಿಂದ ಏಪ್ರಿಲ್ 2ರವರೆಗೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ. ಇದನ್ನು ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ನಾವು ನಡೆಸ್ತೇವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. 8,65,000 ಮಕ್ಕಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಈ ಬಾರಿ PU SSLCಯಲ್ಲಿ ಉತ್ತಮ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಅಂತ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. 2,800 ಕೇಂದ್ರದಲ್ಲಿ ಪರೀಕ್ಷೆ ನಡೆಯುತ್ತೆ. ಕ್ವಶನ್ ಬ್ಯಾಂಕನ್ನು ಕೊಟ್ಟಿದ್ದೇವೆ. ಪ್ರಿಪರೇಟರಿ ಪರೀಕ್ಷೆ ಎಲ್ಲವೂ ಕೂಡ ನಡೆದಿದೆ. ಮಕ್ಕಳು ಮತ್ತು ಪೋಷಕರು ಎಲ್ಲರೂ ಖುಷಿಯಾಗಿದ್ದಾರೆ. CM ಕೂಡ ಮಕ್ಕಳಿಗೆ ತಮ್ಮ ವಿಶ್ವಾಸವನ್ನು ತಿಳಿಸಿದ್ದಾರೆ. ಈ ಬಾರಿ PU ಮತ್ತು SSLC ಒಳ್ಳೆ ಫಲಿತಾಂಶ ಬರುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಅನ್ನುವಂಥ ವಿಚಾರವನ್ನು ಸಚಿವರು ತಿಳಿಸಿದ್ದಾರೆ. ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ಕೊಟ್ಟಿರುವುದನ್ನು ನೀವು ಗಮನಿಸಬಹುದು. ಅಲ್ಲಿನ ಪೂರ್ವ ಸಿದ್ಧತೆ ಇರ್ಬೋದು, ಜೊತೆಗೆ ವಿದ್ಯಾರ್ಥಿಗಳಿಗೆ ತಮ್ಮ ಶುಭ ಹಾರೈಕೆಗಳನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಟ್ಟಿರೋದು. ಅಂದರೆ ಶಾಲೆಗಳು ಅಂದ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಯಾವ ರೀತಿ ತಯಾರಿಯನ್ನು ಮಾಡ್ತಾರೆ, ಪೂರ್ವ ಸಿದ್ಧತೆಗಳು ಹೇಗಿರುತ್ತೆ, ಅಲ್ಲಿನ ಆಡಳಿತ ವರ್ಗ ಪರೀಕ್ಷೆಯನ್ನು ಯಾವ ರೀತಿ ನಡೆಸುತ್ತೆ, ಈ ನಿಟ್ಟಿನಲ್ಲಿ ಸಚಿವರೇ ಸ್ವತಃ ಭೇಟಿ ಕೊಟ್ಟಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇದೇ ಸಂದರ್ಭದಲ್ಲಿ ಮಾತನಾಡಿರುವಂಥ ಶಿಕ್ಷಣ ಸಚಿವರು ನೋಡಿ, 8,65,000 ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಈಗ ಪ್ರಿಪರೇಟರಿ ಎಕ್ಸಾಮ್ಸ್ ಇರ್ಬೋದು, ಕ್ವಶನ್ ಬ್ಯಾಂಕ್ಸ್ ಇರ್ಬೋದು, ಇದೆಲ್ಲವನ್ನು ನಾಡಿ ಮಕ್ಕಳನ್ನು ನಾವು ತಯಾರಿ ಮಾಡಿದ್ದೇವೆ. ಹಾಗಾಗಿ ಈ ಬಾರಿ ನಾವು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಪರೀಕ್ಷಾ ಭಯ ಅನ್ನೋದು ಬಹಳಷ್ಟು ಮಕ್ಕಳಲ್ಲಿರುತ್ತೆ ಮತ್ತು ಪರೀಕ್ಷೆ ಬರೆಯೋದಕ್ಕೆ ಮಕ್ಕಳಿಗೆ ಉತ್ತೇಜನವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಜಿ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಮತ್ತೊಂದು ದೃಶ್ಯವನ್ನು ಗಮನಿಸ್ತಾ ಇದ್ದೇವೆ ನೋಡಿ. ಬರುವಂಥ ಮಕ್ಕಳಿಗೆ ಒಂದು ಸಿಹಿಯನ್ನು ಕೊಡೋದು, ಪೆನ್ನನ್ನು ಕೊಡೋದು, ಈ ರೀತಿ ಪರೀಕ್ಷೆಗೆ ಪ್ರೇರಣೆ ಕೊಡುವಂಥ ಕೆಲಸಗಳು ಕೂಡ ಆಗ್ತಾ ಇದೆ ನೋಡಿ. ಹೂಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಮಕ್ಕಳನ್ನು ಪರೀಕ್ಷೆಗೆ ತಯಾರಿ ಮಾಡ್ತಿರುವಂಥ ಶಾಲೆಗಳ ರೀತಿ ನೀತಿಗಳನ್ನು ಕೂಡ ಗಮನಿಸಬಹುದು. ಅಂದರೆ ಪರೀಕ್ಷೆ ಅನ್ನೋದೊಂದು ಭಯ ಆಗಬಾರ್ದು, ಅದು ಸುಲಲಿತವಾಗಿ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಮಾಡಿರುವಂಥ ಪ್ರಯತ್ನ ಇದು. ಸೊ ಬಹುತೇಕ SSLC ಪರೀಕ್ಷೆಯಲ್ಲಿ ಉತ್ತಮ ರಿಸಲ್ಟ್ನ ನಿರೀಕ್ಷೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ತಮ್ಮದೇ ಆದಂಥ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಪೂರ್ವ ತಯಾರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀವು ಬಳ್ಳಾರಿ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಕಲಬುರಗಿ ಇರ್ಬೋದು, ಹೀಗೆ ಬಹಳಷ್ಟು ಕಡೆ ಜಿಲ್ಲಾವಾರು ನೀವು ಪರೀಕ್ಷಾ ಕೇಂದ್ರಗಳನ್ನು ಗಮನಿಸಿದ್ರೆ ಚಿಕ್ಕೋಡಿ, ವಿಜಯನಗರ, ಮಡಿಕೇರಿ ಎಲ್ಲ ಭಾಗಗಳಲ್ಲೂ ಕೂಡ SSLC ಪರೀಕ್ಷೆಗೆ ಪೂರ್ವ ಸಿದ್ಧತೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಿಕೊಳ್ಳಲಾಗಿದೆ. ಮಕ್ಕಳ ಪೂರ್ವ ತಯಾರಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಪರೀಕ್ಷಾ ಸಮಯ ಅಂದಾಗ ಪೋಷಕರಿಗೆ ಪರೀಕ್ಷೆ ಎಂಬಂಥ ವಾತಾವರಣ ನಿರ್ಮಾಣ ಆಗಿರುತ್ತೆ. ಆಯಾ ದಿವಸದ ಪಾಠಗಳನ್ನು ಅವತ್ತೇ ಓದಿಬಿಟ್ಟು ಇಂಥ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡಿದ್ರೆ ಯಾವುದೇ ಆತಂಕವಿಲ್ಲದೆ, ಯಾವುದೇ ರೀತಿಯ ಫೋಬಿಯಾ ಇಲ್ಲದೆ ಪರೀಕ್ಷೆಗಳನ್ನು ಖಂಡಿತವಾಗಲೂ ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಬಹುದು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ.